ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಪ್ರತಿಯೊಬ್ಬ ಜಮೀನು ಖರೀದಿದಾರ, ಮಾರಾಟಗಾರರು ಹಾಗೂ ಸಾಮಾನ್ಯ ಜನರು ಕೂಡ ತಿಳಿದುಕೊಳ್ಬೇಕಾಗಿರುವಂತಹ 2026ರ ಸುಪ್ರೀಂ ಕೋರ್ಟ್ನ ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ. ಈ ಪ್ರಕರಣದಲ್ಲಿ 1957ರಲ್ಲಿ ಒಬ್ಬ ವ್ಯಕ್ತಿ ನೋಂದಾಯಿತ ಕ್ರಯಪತ್ರದ ಮೂಲಕ ಜಮೀನನ್ನ ಖರೀದಿ ಮಾಡ್ತಾರೆ. ಖರೀದಿದಾರರು ಹಲವು ವರ್ಷಗಳಿಂದ ಆ ಜಮೀನನ್ನ ತಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡು ಅನುಭವಿಸ್ತಾ ಬರ್ತಾ ಇರ್ತಾರೆ. ನಂತರ ತಮ್ಮ ಹೆಸರನ್ನ ಕಂದಾಯ ದಾಖಲೆಗಳಲ್ಲಿ ದಾಖಲಿಸಲು ಅರ್ಜಿಯನ್ನ ಸಲ್ಲಿಸ್ತಾರೆ. ಆದರೆ ಭೂ ಏಕೀಕರಣ ಅಧಿಕಾರಿಗಳು ಮಾರಾಟ ದಾಖಲೆ ಸಾಬೀತಾಗಿಲ್ಲ, ಸಾಕ್ಷಿದಾರರ ವಿವರಗಳಲ್ಲಿ ವ್ಯತ್ಯಾಸವಿದೆ, ಯುಪಿ ಜಮೀನ್ದಾರ್ ಅಬೋಲೇಷನ್ ಆಕ್ಟ್ನ ಸೆಕ್ಷನ್ 154ರ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಅವರ ಹಕ್ಕನ್ನ ತಿರಸ್ಕಾರ ಮಾಡ್ತಾರೆ. ಹೈಕೋರ್ಟ್ ಕೂಡ ಅದನ್ನೇ ಒಪ್ಕೊಳ್ಳುತ್ತೆ. ಕೊನೆಗೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಅನ್ನ ತಲುಪುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದ್ದು, ನೋಂದಾಯಿತ ಸೇಲ್ ಡೀಡ್ಗೆ ಕಾನೂನಿನ ರಕ್ಷಣೆ ಇದೆ. ಒಮ್ಮೆ ಮಾರಾಟ ದಾಖಲೆ ನೋಂದಾಯಿತವಾಗಿದ್ರೆ ಅದಕ್ಕೆ ಕಾನೂನಿನ ಪ್ರಕಾರ ಸತ್ಯತೆ ಮತ್ತು ಮಾನ್ಯತೆ ಇದೆ ಎಂಬ ಊಹೆ ಇರುತ್ತದೆ. ಅದನ್ನು ಸುಳ್ಳು ಎಂದು ಸಾಬೀತುಪಡಿಸುವ ಹೊಣೆ ಆರೋಪ ಮಾಡುವಂತಹ ವ್ಯಕ್ತಿಯ ಮೇಲಿದೆ. ಕೇವಲ ಅನುಮಾನದಿಂದ ನೋಂದಾಯಿತ ಕ್ರಯಪತ್ರವನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ, ಸಾಕ್ಷಿದಾರರ ಹೆಸರಿನಲ್ಲಿ ಅಥವಾ ವಿಳಾಸದಲ್ಲಿ ಸಣ್ಣ ವ್ಯತ್ಯಾಸ ಇದ್ದ ಮಾತ್ರಕ್ಕೆ ಸೇಲ್ ಡೀಡ್ ಅಮಾನ್ಯವಾಗುವುದಿಲ್ಲ. ಈ ಪ್ರಕರಣದಲ್ಲಿ ಸಾಕ್ಷಿದಾರನ ಊರಿನ ಹೆಸರಿನಲ್ಲಿ ವ್ಯತ್ಯಾಸ ಇತ್ತು. ಕೆಳಗಿನ ಅಧಿಕಾರಿಗಳು ಮತ್ತು ಹೈಕೋರ್ಟ್ ಇದೇ ಕಾರಣಕ್ಕೆ ಸೇಲ್ ಡೀಡ್ ಅನ್ನ ನಂಬಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು, 38 ವರ್ಷಗಳ ನಂತರ ಸಾಕ್ಷಿಯನ್ನ ಹೇಳುವಾಗ ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜ. ಆ ಕಾರಣಕ್ಕೆ ನೋಂದಾಯಿತ ಕ್ರಯಪತ್ರವನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ. ಇನ್ನೂ ಒಂದು ಪ್ರಮುಖ ಅಂಶವನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಸೇಲ್ ಡೀಡ್ಗೆ ಅಟೆಸ್ಟೇಷನ್ ಕಡ್ಡಾಯವಲ್ಲ. ವಿಲ್ ಅಥವಾ ಗಿಫ್ಟ್ ಡೀಡ್ಗೆ ಇರುವಂತೆ ಸೇಲ್ ಡೀಡ್ಗೆ ಸಾಕ್ಷಿದಾರರ ಸಹಿ ಕಡ್ಡಾಯವಾಗಿರೋದಿಲ್ಲ. ಹೀಗಾಗಿ ಆ ಕಾರಣಕ್ಕೆ ಮಾತ್ರ ಸೇಲ್ ಡೀಡ್ ಅಮಾನ್ಯವಾಗುವುದಿಲ್ಲ. ಇನ್ನೊಂದು ಪ್ರಮುಖ ವಿಚಾರ ಅಂದರೆ, ನೋಂದಾಯಿತ ಸೇಲ್ ಡೀಡನ್ನ ಭೂ ಏಕೀಕರಣ ಅಧಿಕಾರಿಗಳು ರದ್ದುಪಡಿಸಲು ಕೂಡ ಸಾಧ್ಯವಿಲ್ಲ. ಒಂದು ದಾಖಲೆ ವೈಡಬಲ್ ಆಗಿದ್ರೆ ಅದನ್ನ ರದ್ದುಪಡಿಸುವ ಅಧಿಕಾರ ಸಿವಿಲ್ ನ್ಯಾಯಾಲಯಕ್ಕಷ್ಟೇ ಇದೆ. ಭೂ ಏಕೀಕರಣ ಅಧಿಕಾರಿಗಳು ತಮ್ಮದೇ ಆದ ನಿರ್ಧಾರದಿಂದ ಅದನ್ನ ಅಮಾನ್ಯ ಎಂದು ಹೇಳಲು ಸಾಧ್ಯವಿಲ್ಲ. ವೈಡ್ ಮತ್ತು ವೈಡಬಲ್ ನಡುವಿನ ವ್ಯತ್ಯಾಸವನ್ನ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ವಿವರಿಸಿದೆ. ವೈಡ್ ಅಂದ್ರೆ ಆರಂಭದಿಂದಲೇ ಕಾನೂನಿನಲ್ಲಿ ಅಸ್ತಿತ್ವವಿಲ್ಲದ ದಾಖಲೆ, ಅದನ್ನ ಯಾರು ಮಾನ್ಯ ಎಂದು ಪರಿಗಣಿಸುವ ಅಗತ್ಯ ಇರೋದಿಲ್ಲ. ವೈಡಬಲ್ ಅಂದ್ರೆ ಆ ದಾಖಲೆ ಮಾನ್ಯವಾಗಿಯೇ ಇರುತ್ತೆ, ಆದರೆ ಸಂಬಂಧಪಟ್ಟ ನ್ಯಾಯಾಲಯ ಅದನ್ನ ರದ್ದು ಮಾಡಿದ ನಂತರ ಅದರ ಪರಿಣಾಮ ಕೊನೆಗೊಳ್ಳುತ್ತದೆ. ಅಂದರೆ ರದ್ದು ಮಾಡಿದ ನಂತರ ಮಾತ್ರ ಅದರ ಪರಿಣಾಮ ಕೊನೆಗೊಳ್ಳುತ್ತದೆ. ಅದರ ಮೊದಲು ಅದು ಸಂಪೂರ್ಣ ಮಾನ್ಯವಾಗಿರುತ್ತದೆ. ಇನ್ನೊಂದು ಪ್ರಮುಖ ಅಂಶ, ಹೊಸ ಕಾನೂನನ್ನ ಹಳೆಯ ವ್ಯವಹಾರಗಳಿಗೆ ಸಾಮಾನ್ಯವಾಗಿ ಅನ್ವಯಿಸಲು ಸಾಧ್ಯವಿಲ್ಲ. ಈ ಪ್ರಕರಣದಲ್ಲಿ ಸರ್ಕಾರ ನಂತರ ಕಾನೂನನ್ನ ಬದಲಿಸಿತ್ತು. ಆ ಬದಲಾದ ಕಾನೂನನ್ನ 1957ರ ಮಾರಾಟಕ್ಕೆ ಅನ್ವಯಿಸಲು ಪ್ರಯತ್ನಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು, ಪ್ರತಿ ವ್ಯವಹಾರವನ್ನ ಅದು ನಡೆದ ದಿನದ ಕಾನೂನಿನ ಪ್ರಕಾರವೇ ಪರಿಶೀಲಿಸಬೇಕು. ಕೊನೆಗೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶ ಹೈಕೋರ್ಟ್ ಹಾಗೂ ಕೆಳಗಿನ ಎಲ್ಲ ಅಧಿಕಾರಿಗಳು ನೀಡಿರುವಂತಹ ಆದೇಶವನ್ನ ರದ್ದುಪಡಿಸಿತು ಮತ್ತು ಖರೀದಿದಾರನ ಹೆಸರನ್ನ ಕಂದಾಯ ದಾಖಲೆಗಳಲ್ಲಿ ದಾಖಲಿಸಲು ನಿರ್ದೇಶನವನ್ನ ನೀಡಿತು. ಈ ತೀರ್ಪಿನ ಮಹತ್ವ ಏನು ಅಂದರೆ, ನೋಂದಾಯಿತ ಸೇಲ್ ಡೀಡ್ಗೆ ಬಲವಾದಂತಹ ಕಾನೂನು ಮಾನ್ಯತೆ ಇದೆ. ಸಾಮಾನ್ಯವಾಗಿ ಅದನ್ನು ರದ್ದುಗೊಳಿಸಲು ಬರೋದಿಲ್ಲ. ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿಂದ ಸೇಲ್ ಡೀಡ್ ಅಮಾನ್ಯವಾಗುವುದಿಲ್ಲ. ಸಾಕ್ಷಿದಾರರ ವಿವರಗಳಲ್ಲಿ ವ್ಯತ್ಯಾಸ ಇದ್ದ ಮಾತ್ರಕ್ಕೆ ದಾಖಲೆಯನ್ನ ತಿರಸ್ಕರಿಸಲಾಗುವುದಿಲ್ಲ. ವೈಡ್ ಮತ್ತು ವೈಡಬಲ್ ನಡುವಿನ ವ್ಯತ್ಯಾಸವನ್ನ ಪ್ರತಿಯೊಬ್ಬರೂ ಕೂಡ, ಅಂದರೆ ಜಮೀನು ಖರೀದಿದಾರರು ಅಥವಾ ಮಾರಾಟಗಾರರು ಎಲ್ಲರೂ ಕೂಡ ತಿಳಿದಿರಬೇಕಾಗತ್ತೆ. ನಂತರ ಬಂದ ಕಾನೂನಿನಿಂದ ಹಳೆಯ ಹಕ್ಕುಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಮಹತ್ವದ ತೀರ್ಪನ್ನ ಸರ್ಪತ್ತಲಿ ವರ್ಸಸ್ ಡೈರೆಕ್ಟರ್ ಆಫ್ ಕನ್ಸಾಲಿಡೇಷನ್ ಪ್ರಕರಣದಲ್ಲಿ ಜಸ್ಟಿಸ್ ಪ್ರಶಾಂತ್ ಕುಮಾರ್ ಮಿಶ್ರಾ ಹಾಗೂ ಜಸ್ಟಿಸ್ NV ಅಂಜಾರಿಯಾ ಅವರು ನೀಡಿದ್ದಾರೆ. ಸೊ ನೋಡಿದ್ರಲ್ಲ, ಈ ಮಹತ್ವದ ಸುಪ್ರೀಂ ಕೋರ್ಟ್ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಮಹತ್ವದ ತೀರ್ಪುಗಳಿಗಾಗಿ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.